मैं हूँ शिवानी। ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಜಯಪುರ ಜಿಲ್ಲೆಯ ಛಾಯಾಚಿತ್ರ ಗ್ರಾಹಕರ ಒಂದು ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಇಲ್ಲಿ ಯಾರು ಹೆಣ್ಣುಮಕ್ಕಳು ಛಾಯಾಚಿತ್ರ ವೃತ್ತಿಯಲ್ಲಿ ಯಾರು ತೊಡಗಿದಾರೋ ಅವರನ್ನು ಗುರುತಿಸಿ ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಭಾರತದಲ್ಲಿ ಹೆಣ್ಣು ಅಂತಂದರೆ ಅದು ಒಂದು ನಮ್ಮ ಸಂಸ್ಕೃತಿ, ಅದರ ಪ್ರತೀಕ ಅಂತೇಳಿ ಹೇಳ್ತೀವಿ. ಸಂಸ್ಕೃತದಲ್ಲೂ ಕೂಡ ಹೇಳಿದ್ದಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೇಳಿ. ಅಂದರೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇದೆಯೋ, ಎಲ್ಲಿ ಅವರಿಗೆ ಉತ್ತಮವಾದಂಥ ಸ್ಥಾನಮಾನ ಇದೆಯೋ ಆ ದೇಶ ಸುಭಿಕ್ಷ ಸ್ಥಿತಿಯಲ್ಲಿ ಇರ್ತದೆ ಅನ್ನುವಂಥದ್ದು. ಹಾಗೆಯೇ ಈಗಾಗಲೇ ಹೆಣ್ಣು ಮಕ್ಕಳು ಎಲ್ಲ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಕಾಲಿಡಿದ ಕ್ಷೇತ್ರವೇ ಇಲ್ಲ ಅನ್ನುವಂಥ ಒಂದು ಉತ್ತಮವಾದಂಥ ಸ್ಥಿತಿ ಇದೆ. ಹಾಗೆಯೇ ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನವಾದಂಥ ಒಂದು ಸೌಲಭ್ಯಗಳು ದೊರೆಯಬೇಕು. ಅವರು ಇನ್ನೂ ಹೆಚ್ಚಿನವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲ ಪುರುಷರು ಅವ್ರ ಜೊತೆಗೆ ಕೈ ಜೋಡಿಸಬೇಕು. ಹಾಗೆಯೇ ಅವರಿಗೆ ಒಳ್ಳೆಯವಾದಂಥ ಒಂದು ಮಾರ್ಗದರ್ಶನ ಆಗಿರ್ಬೋದು, ಒಂದು ಮೆಂಟಲಿ ಸಪೋರ್ಟನ್ನು ಕೊಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಈ ರೀತಿಯಾಗಿ ಒಂದು ಹೆಣ್ಣು ಮಕ್ಕಳ ಒಂದು ಏನು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ, ಅವತ್ತಷ್ಟೇ ಹೆಣ್ಣು ಮಕ್ಕಳಿಗೆ ಗೌರವ ಅಂತಲ್ಲ, ಪ್ರತಿದಿನವೂ ಅವರನ್ನು ಗೌರವಿಸುವಂಥ ಒಂದು ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಹಾಗೆ ಎಲ್ಲ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಸಿಕ್ಕು ಹೆಣ್ಣುಮಕ್ಕಳು ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಪುರುಷರ ಒಂದು ಪ್ರೋತ್ಸಾಹ ಸಿಗಬೇಕು ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮನ್ನು ಬಿಜಾಪುರ ಜಿಲ್ಲೆಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರಮೇಶ್ ಸರ್ ನಮ್ಮನ್ನು ಫೋಟೋಗ್ರಾಫರ್ಸ್ ವೃತ್ತಿಯಲ್ಲಿ ಸಾಧನೆಯನ್ನು ಗುರುತಿಸಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದು ನಮ್ಗೆ ಭಾಳ ಸಂತೋಷ ಆಗ್ಯದ. ಇದು ನಮ್ಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕ್ಕೆ ಒಂದು ಪ್ರೇರಣೆ ಆಗ್ಯದ ಅಂತ ಹೇಳಕ್ಕೆ ಬಯಸ್ತೀನಿ. ವಿಶಾಲಾಕ್ಷಿ ಕಾಕಂಡ್ಕಿ ಮಠ. ಎಲ್ಲರಿಗೂ ನಮಸ್ಕಾರ. ಇವತ್ತು ಛಾಯಾಗ್ರಾಫರ್ದು ಫಂಕ್ಷನ್ ಇತ್ತು. ನಾನು ನಮ್ಮ ಮೇಡಮ್ ಹಿರೇಮಠ್ ಮೇಡಮ್ ಅವ್ರ ಫೋಟೋ ಪೇಪರಲ್ಲಿ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಅದನ್ನು ನೋಡಿ ನಾನು ಅವ್ರ ಫಂಕ್ಷನ್ನ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅವ್ರ ಜೊತೇಲಿ ಬಂದ ನಂತರ ನನಗೆ ಗೊತ್ತಾಯಿತು ಛಾಯಾಗ್ರಾಫ್ ಎಷ್ಟು ಇಂಪಾರ್ಟೆಂಟ್ ಐತಿ. ನಮ್ಮ ಭಾವನೆಗಳು ಅಥವಾ ನಮ್ಮ ನೆನಪುಗಳನ್ನು ಮತ್ತೆ ನಮಗೆ ಮರುಕಳಿಸಿ ನೋಡುವಂಥದ್ದು ಅವಕಾಶಗಳನ್ನು ಛಾಯಾಗ್ರಾಫದಲ್ಲಿ ಸಿಗುತ್ತೆ. ಇದೆಲ್ಲ ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಕೇಳಿ ನೋಡಿ. ಮತ್ತು ಇಲ್ಲಿ ಎಲ್ಲ ಸಂಘಟನೆಗಳೂ ನನಗೆ ಇಷ್ಟ ಆಯಿತು. ಮತ್ತು ಈ ಫೋಟೋಗ್ರಾಫ್ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮಾಡ್ತಿದ್ರು ಮುಂಚೆ. ನಮ್ಮದು ರಾಜ್ಕಮಲ್ ಫೋಟೋ ಸ್ಟುಡಿಯೋ ಅಂತ ಬಸವನ ಬಾಗೇವಾಡಿಯಲ್ಲಿ ಒಂದು ಫೋಟೋಗ್ರಾಫ್ ಇತ್ತು. ನಮ್ಮ ತಂದೆ ಒಂದು 30 ವರ್ಷ ಇದರಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ತುಂಬ ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ನಾನು ಒಬ್ಬರು ಫೋಟೋಗ್ರಾಫರ್ ಮಗಳು ಅದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಈಗ ನಮ್ಮ ಪಪ್ಪನ ಆತ್ಮೀಯರಿದ್ದಾರೆ, SR ಹಿರೇಮಠ್ ಸರ್ ಅಂತ. ಅವ್ರದ್ದು ಒಂದು ಫೋಟೋಗ್ರಾಫ್ ಇದೆ, ಪವಿತ್ರ ಫೋಟೋ ಸ್ಟುಡಿಯೋ ಅಂತ. ಅಲ್ಲಿ ನಾನು ಎಷ್ಟೋ ಸತಿ ಹೋಗಿ ವಿಸಿಟು ಮಾಡೀನಿ. ಅಲ್ಲಿ ಬರೋ ಕಸ್ಟಮರ್ಗಳು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ತಾರೆ ಅಂತೆಲ್ಲ ಅವ್ರದ್ದು ಅನಿಸಿಕೆಗಳನ್ನು ತೊಗೊಂಡಿದ್ದೀನಿ. ಅಲ್ಲಿ ನೋಡಿದ್ರೇ ಆ ಥರ ಎನ್ವೈರ್ಮೆಂಟ್ ಐತಿ. ಅದನ್ನ ನೋಡಿ ನನಗೂ ತುಂಬ ಖುಷಿ ಆಗೈತಿ. ಮತ್ತು ಈಗ ಆಲ್ರೆಡಿ ಎಷ್ಟೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಾವೆಲ್ಲ ಸ್ಟೇಟಸ್ ಇಡ್ತೀವಿ, ನಮ್ಮದೇ ಸೆಲ್ಫಿ ತೊಗೊಂಡು ಫೋಟೋ ಇಡ್ತೀವಿ. ಅದರಿಂದ ಎಷ್ಟೋ ಕಮೆಂಟ್ಗಳು ಬರ್ತಾವೆ. ನಾನಂತೂ ನನ್ನದೇ ಸೆಲ್ಫಿ ತೊಗೊಂಡು ನಾವು ಫೋಟೋಗಳನ್ನು ಇಷ್ಟಪಟ್ಟು ಇಡ್ತೀವಿ. ಇದರಿಂದ ಒಳ್ಳೆ ರೀತಿಲಿ ಖುಷಿ ಆಗುತ್ತೆ. ನಮ್ಮನ್ನು ನಾವೇ ನೋಡ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಹೀಗಾಗಿ ಈ ಫಂಕ್ಷನ್ ನನಗೆ ತುಂಬ ಇಷ್ಟ ಆಯಿತು ಇವತ್ತಿನ ದಿನ. ನಮ್ಮ ಪಪ್ಪಾರ ಹೆಸರು ಸುರೇಂದ್ರ ಕೋಲ್ಕಾರ್ ಸರ್ ಅಂತ. ನನ್ನ ಹೆಸರು ಶಾಲಿನಿ ಸುರೇಂದ್ರ ಕೋಲ್ಕಾರ್ ಅಂತ. ಥ್ಯಾಂಕ್ ಯು. ನಮಸ್ಕಾರ ರೀ. ನಾನು ಶಿಂದಗಿಲಿಂದ ಬಂದೀನಿ. ನನ್ನ ಹೆಸರು ಗಂಗಾ ಮಾಂತೇಶ್ ಮಠ. ನಮ್ಮ ಪ್ರಾಪರ್ ಮಡ್ನಳ್ಳಿ ಊರು. ನಾವು ಶಿಂದಗಿಯಲ್ಲಿ ನಮ್ಮದು ಮೊದಲು ನಡೆದ ನಮ್ಮ 5 ದಿನ ಇನ್ಸ್ಟಿಟ್ಯೂಟ್ ನಡೆಸ್ಕೋತಿದ್ರೆ ಅದ್ರ ಜೊತೆ ಸ್ಟುಡಿಯೋ ಒಂದು ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವರು. ಇವತ್ತಿಗೆ 17 ವರ್ಷ ಆಯ್ತು ಅಲ್ಲಿ ಸ್ಟುಡಿಯೋ ನಡೆದು. ಚೆನ್ನಾಗೇ ನಡೆದಿತ್ತು. ಬಟ್ ಕೋವಿಡ್ ಟೈಮ್ದಲ್ಲಿ ಒಂದಿಷ್ಟು ಘಟನೆಗಳು ನಡೆದು ನಮ್ಮ ಮನೆಯವರು ಸರಿ ಹೋಗಿದ್ದಾರೆ. ಅವ್ರ ಸ್ಟುಡಿಯೋನೇ ಕಂಟಿನ್ಯೂ ಮಾಡಿಕೊಂಡು ನಾವು ಹೊಂಟಿದ್ದೀನಿ ಈಗ. ಅವ್ರದ್ದು ನಾನು ಈ ಕೆಲಸಗಳು ಮಾಡಾಗ ಒಂಥರ ಹೆಮ್ಮೆನೂ ಅನ್ನಿಸ್ತದೆ. ಬಟ್ ಕೆಲವೊಬ್ರು ಅಂತ ಮೇಡಮ್ ನೀವು ಮಾಡ್ತೀರಾ ಅಂತ ಕ್ವಶನ್ ಮಾಡ್ತಿದ್ದಾರೆ ನನಗೆ. ನಂದು ಕೆಲಸ ಅದಿದು, ನಮ್ಮ ದುಡಿಮೆ ಅದ. ನಾವು ದುಡಿದ್ರೆ ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ನಾವು ಕೆಲಸ ಮಾಡೇಬೇಕು. ಹೊರಗಾದ್ರೆ ಮಾಡಬೇಕು, ಎಲ್ಲಾದ್ರೂ ಮಾಡಬೇಕು. ಯಾಕಂದ್ರೆ ಈ ಛಾಯಾಚಿತ್ರಕಾರ ಅಂತಂದ್ರೆ ಫೋಟೋ ತೆಗೆಯೋದು ಹೆಣ್ಮಕ್ಳು ಮಾಡಬಾರ್ದೇನೋ ಅಂತಲೂ ಕೆಲವೊಬ್ಬರು ಕ್ವಶನ್ ಮಾಡಿದ್ರು. ಒಬ್ರನ್ನ ಅಂತ ಮಾಡ್ಬೋದು, ಬಟ್ ಅವ್ರವ್ರ ಅನಿಸಿಕೆ. ಒಬ್ರಿಗೆ ಅನ್ನಿಸ್ತದೆ ಹೆಂಗಪ್ಪ ಇವ್ರು ಹೆಣ್ಮಕ್ಳು ಮಾಡ್ತಾರಲ್ಲ ಅಂತ ಒಬ್ಬರು ಕ್ವಶನ್ ಮಾಡಿದ್ರು.
ಒಬ್ರೇನಂದ್ರು ಮಾಡ್ತಾರ್ರಿ ನೀವು ಮಾಡಿರಿ ಅಂತ ಧೈರ್ಯ ತುಂಬಿದ್ರು. ನನಗೆ ಧೈರ್ಯ ತುಂಬೋರು ಸಾಕಷ್ಟು ಜನಗಳು ಧೈರ್ಯ ತುಂಬಿದ್ರು. ನನಗೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ನನಗೆ ಸಾಥ್ ಕೊಟ್ಟರು, ಎಲ್ಲರೂ ನನ್ನ ಕೂಡ ಸಪೋರ್ಟ್ ಮಾಡಿದ್ರು. ಇದ್ರ ಕೂಡ ಈ ಸದ್ಯ ನಮ್ಮ ಛಾಯಾ ಎಲ್ಲರೂ ಏನು ನಮ್ಮ ಫೋಟೋಗ್ರಾಫರ್ಗಳು ಎಲ್ಲರೂ ಅದಾರ, ಅಣ್ಣ ತಮ್ಮದೇವರು ಅವರು ಎಲ್ಲರೂ ಹೆಲ್ಪ್ ಮಾಡೋದು ನನಗೆ. ಎಲ್ಲದ್ರಾಗೂ ಮುಂದಕ್ಕೆ ಬಂದು ಮೇಡಮ್ ನೀವು ಮಾಡಿರಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ರೀ. ಎಲ್ಲರೂ ಮಾಡಿರಿ, ಹೆಣ್ಮಕ್ಳು ಇದ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಹೋಗ್ಯಾರ. ಇನ್ನೂ ಎಲ್ಲರೂ ಇದ್ರೊಳಗೆ ಮುಂದೆ ಬರ್ರಿ. ಇದು ಹೇಳ್ತಾ ನನ್ನ 2 ಮಾತು. ನನ್ನ ಹೆಸರು ಗಂಗಾ ಮಾಂತೇಶ್ ಮಠ್ ರೀ. ಓಕೆ.